ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಎಕ್ಸೆಲ್ನಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಡೇಟಾ ವ್ಯಾಲಿಡೇಷನನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ಬೋದು, ನನ್ನ ಹತ್ರ ಒಂದು ಇಲ್ಲಿ ಸೆಲ್ ಇದೆ. ಸೆಲ್ನಲ್ಲಿ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡೇಟಾ ವ್ಯಾಲಿಡೇಷನಲ್ಲಿರುವಂಥ ಲಿಸ್ಟ್ಗಳು ಶೋ ಆಗ್ತಿವೆ. ಓಕೆ, ಈ ರೀತಿ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಕೂಡ ಇದೆ ನೋಡ್ಕೊಳ್ಳಿ, ಇಲ್ಲಿ ಎಂಟಿ ಇದೆಲ್ಲ ಸೆಲ್ಲು. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ಡೇಟಾ ಏನಾಗಿದೆ ಲಿಸ್ಟ್ ಶೋ ಆಗ್ತಿದೆ. ಸೊ ಅದನ್ನು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಏನು ಮಾಡ್ಕೊಳ್ಬೇಕು, ಒಂದು ನೋಟ್ ಮಾಡ್ಕೊಳ್ಬೇಕು ಏನು ಡೇಟಾ ವ್ಯಾಲಿಡೇಷನ್ಗೆ ಯೂಸ್ ಆಗಿದೆ ಅಲ್ಲ ಟೆಕ್ಸ್ಟು ಅದನ್ನು. ಸೊ ನಾನು ಇಲ್ಲಿ ಬಾಟಮ್ ಸೈಡ್ಗೆ ಬಂದಾದಮೇಲೆ ಇಲ್ಲಿ ನೋಡ್ಕೊಳ್ಬೋದು ನೀವು, ನನ್ನ ಹತ್ರ ಆಲ್ರೆಡಿ ಒಂದು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನಾನು ಈ ರೀತಿ ರೇಂಜನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಡೇಟಾದು. ಸೊ ಇವಾಗ ಮೊದಲಿಗೆ ನಾನು ಇಲ್ಲಿ ಏನಿದೆಲ್ಲ ಒಂದು ಡೇಟಾ ರೇಂಜ್, ನಮ್ಮದು ಏನಿದೆ ಡೇಟಾ ರೇಂಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಡೇಟಾ ಇದೆ. ಸೊ ಇವಾಗ ಏನು ಮಾಡ್ಕೊಳ್ಬೇಕು, ರಿಬ್ಬನ್ನಲ್ಲಿರುವಂಥ ಡೇಟಾ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟಾ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಓಪನ್ ಆಗುತ್ತಲ್ಲ, ಸೊ ಇಲ್ಲಿ ಲಿಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಬಂದುಬಿಟ್ಟು ರೇಂಜನ್ನು ಕೊಡಬೇಕಾಗುತ್ತೆ ನಮ್ಮ ಡೇಟಾ ಎಲ್ಲಿದೆಯಲ್ಲ. ಸೊ ಡೇಟಾ ವ್ಯಾಲಿಡೇಷನ್ಗೆ ನೀವು ಒಂದೊಂದಾಗಿ ಟೈಪ್ ಮಾಡ್ಕೊಳ್ಳಲ್ಲ ಅಂತಂದರೆ ಈ ರೀತಿ ಟೈಪ್ ಮಾಡ್ಕೊಂಡ್ಬಿಟ್ಟು ರೇಂಜನ್ನು ಕೊಡಬೇಕಾಗುತ್ತೆ. ಓಕೆ ಹಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಯಾವುದೇ ಸೆಲ್ನಲ್ಲಿ ಹೋಗಿಬಿಡು, ನೀವು ಹೋಗಿಬಿಟ್ಟಾದ್ಮೇಲೆ ನೋಡ್ಕೊಳ್ಬೋದು ಈ ರೀತಿ ನಾವು ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಡೇಟಾ ವ್ಯಾಲಿಡೇಷನನ್ನು ಅಪ್ಲೈ ಮಾಡ್ಕೊಳ್ಬೋದು. ಓಕೆ.